ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ. ಏನಂದರೆ, ಎಲ್ಲರ ಮನೆಯಲ್ಲೂ ಇವಾಗ ವೆಹಿಕಲ್ಸ್ ಅಂತೂ ಇದ್ದೇ ಇರುತ್ತೆ. ಬೈಕ್ ಅಂತೂ ಎಲ್ಲರ ಮನೆಯಲ್ಲೂ ಕಾಮನ್ನು. ಆದರೆ ಅದು ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿತ್ತು ಅಂದರೆ HSRP ನಂಬರ್ ಪ್ಲೇಟ್ನ ಹಾಕಲೇಬೇಕು ಅಂತ ಹೇಳಿತ್ತು. ಸೊ ಅದನ್ನು 2023 ಆಗಸ್ಟು ಕಡ್ಡಾಯ ಮಾಡಿದರು. ತುಂಬ ಜನ ಹಾಕ್ಸಿದ್ದೀರಾ, ಆದರೆ ತುಂಬ ಜನ ಹಾಕ್ಸ್ದೇ ಇದ್ದವರು ಇದ್ದಾರೆ. ಈಗ ಹಾಕ್ಸ್ದೇ ಇದ್ದವ್ರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದು ಏನಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಒಂದು ಏನಂದರೆ, HSRP ನಂಬರ್ ಪ್ಲೇಟ್ನ ಹಾಕೋದ್ರಿಂದ ತುಂಬ ಅನುಕೂಲ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಒಂದೇ ಅಲ್ಲ, ತುಂಬ ರಾಜ್ಯದಲ್ಲಿನೂ ಸಹ ಇದನ್ನು ಕಡ್ಡಾಯ ಮಾಡಿದ್ದಾರೆ. ಸೊ 2019 ಒಳಗಿರೋಕೆ ಯಾಕೆ ಕಡ್ಡಾಯ ಮಾಡಿದ್ದಾರೆ ಅಂದರೆ, 2019 ಮೇಲೆ ಎಲ್ಲ ವೆಹಿಕಲ್ ತೊಗೊಂಡವ್ರಿಗೂ ಸಹ HSRP ನಂಬರ್ ಪ್ಲೇಟ್ ಇದೆ. ಸೊ ಅದ್ರ ಒಳಗೆ ಇದ್ದವ್ರಿಗೆಲ್ಲರಿಗೂ 2023 ಆಗಸ್ಟಲ್ಲಿಂದ ಕಡ್ಡಾಯ ಮಾಡಿದರು. ಸೊ ತುಂಬ ಜನ ಹಾಕ್ಸಿದ್ದೀರ. ಇವಾಗ ಯಾರ್ಯಾರು ಹಾಕ್ಸಿಲ್ಲ ಅವ್ರಿಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಂದರೆ, ಜನವರಿ 31ವರೆಗೇನು ಸೊ ಎಕ್ಸ್ಟೆಂಡ್ ಇದೆ. ಆ ಡೇಟ್ ಒಳಗೇ ನೀವು ಯಾರ್ಯಾರು ಹಾಕ್ಸಿಲ್ಲ ದಯವಿಟ್ಟು HSRP ನಂಬರ್ ಪ್ಲೇಟ್ನ ಹಾಕಿಸಿ. ಏನಂದರೆ, ಈ HSRP ನಂಬರ್ ಪ್ಲೇಟ್ನ ಹಾಕ್ಸೋದ್ರಿಂದ ತುಂಬ ಒಳ್ಳೆಯ ಅನುಕೂಲ ಅಂತೂ ತುಂಬ ಇದೆ. ಏನಂತ ಹೇಳಿದರೆ, ನೀವು HSRP ನಂಬರ್ ಪ್ಲೇಟ್ನ ಹಾಕ್ಸಿದ್ದೀರಾ ಅಂತ ಆಗಿದ್ರೆ ಅದು ಏನಾದರೂ ನಿಮ್ಮ ವೆಹಿಕಲ್ಲು ಕಳವಾದಾಗ ಹುಡ್ಕೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಒಂದು ವೆಹಿಕಲ್ನ ಯಾರಾದರೂ ನಮ್ಮ ಅಡ್ರೆಸ್ಸಲ್ಲಿದೆ, ಈಗ ಬೇರೆಯವ್ರ ಅಡ್ರೆಸ್ಗೆ ಮಾಡಬೇಕು, ಈಗ ಏನೋ ಸೆಲ್ ಮಾಡ್ತಿದ್ದೀರಾ ಅಂದರೆ ಬೇರೆಯವ್ರ ಅಡ್ರೆಸ್ಗೆ ಮಾಡಲೇಬೇಕಾಗತ್ತೆ. ಅಥವಾ ಇವಾಗ ನಿಮ್ಮ ತಂದೆ ಹೆಸರಲ್ಲಿ ಏನೋ ತೊಗೊಂಡಿದ್ದೀರಾ ಅಂದರೆ ಅದನ್ನ ನಿಮ್ಮ ಹೆಸರಲ್ಲಿ ಮಾಡ್ಕೋಬೇಕು ಅಂದರೆ, ಸೊ ಈ ಥರ ಎಲ್ಲ ವಿಷಯ ಇದ್ದಾಗ ಅಡ್ರೆಸ್ನೆಲ್ಲ ಚೇಂಜ್ ಮಾಡೋಕ್ಕೆ ತುಂಬ ಈಸಿ. HSRP ನಂಬರ್ ಪ್ಲೇಟ್ ಇಲ್ಲ ಅಂದರೆ ಅದ್ರ ಕಷ್ಟ ಆಗುತ್ತೆ. ಸೊ ನಮಗೆ RC ವಿಮೆ ಮಾಡಬೇಕಿದ್ರೆ ಹೀಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ HSRP ನಂಬರ್ ಪ್ಲೇಟ್ನ ಹಾಕಲೇಬೇಕು. ಇನ್ನೊಂದು ಏನು ಅಂದರೆ, HSRP ನಂಬರ್ನ ಸೆಕ್ಷನ್ ಮೋಟಾರ್ ವೆಹಿಕಲ್ ಕಾಯ್ದೆ 1989 50-51 ಇದರಿಂದ ಕಡ್ಡಾಯ ಮಾಡಿದ್ದಾರೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರೂ ಹಾಕ್ಸಿದ್ದಾರೆ. ಈಗ ಯಾರ್ಯಾರು ನೀವು ಹಾಕ್ಸಿಲ್ಲ ಅದನ್ನು ಜನವರಿ 31ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವು ಯಾರ್ಯಾರು ಹಾಕ್ಸಿಲ್ಲ ದಯವಿಟ್ಟು ಅದನ್ನು ಹಾಕಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನು ಅಂದರೆ, HSRP ನಂಬರ್ ಪ್ಲೇಟ್ನ ನಾವು ಆನ್ಲೈನಲ್ಲಿ ಬೇಕಾದ್ರೂ ಬುಕ್ ಮಾಡ್ಬೋದು. ಹೇಗೆ ಅಂದರೆ, https://transport.karnataka.government.in ಹೋಗ್ಬಿಟ್ಟು ಅದರಲ್ಲಿ ಬುಕ್ HSRP ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ. ಅದರಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿಬಿಟ್ಟು ನಿಮ್ಮ ಫೋನ್ ನಂಬರ್ನ ಫಿಲ್ ಮಾಡಿ ಅಲ್ಲಿ OTP ಬರುತ್ತೆ. ಆ OTPನ ಎಂಟ್ರಿ ಮಾಡಬೇಕಾಗತ್ತೆ. ಆಮೇಲೆ ಅದಕ್ಕೆ ರಿಕ್ವೈರ್ಡ್ ಆಗಿರೋಂಥ ಫೀಸ್ ಇರುತ್ತೆ. ಸೊ ಆ ಫೀಸ್ನ ಪೇ ಮಾಡಿಬಿಟ್ಟು ಮತ್ತು ನಿಮಗೆ ಅನುಕೂಲವಾಗುವಂತಹ ದಿನಾಂಕ ಮತ್ತು ಟೈಮನ್ನು ಕೊಟ್ಬಿಟ್ಟು ನೀವು ಬುಕ್ ಮಾಡಬೇಕಾಗತ್ತೆ. ಹೀಗೆ ಬುಕ್ ಆದಮೇಲೆ ನಿಮ್ಮ ಹತ್ತಿರದಲ್ಲಿರುವಂಥ ಶಾಪ್ಗೆ ಹೋಗಿ ಅಥವಾ ಡೀಲರ್ನ ಮೀಟ್ ಮಾಡಿಬಿಟ್ಟು ನಿಮ್ಮ HSRP ನಂಬರ್ ಪ್ಲೇಟ್ನ ಪಡೆದುಕೊಳ್ಬಹುದು. ಈ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಸೊ ಇಂತಹ ಇಂಪಾರ್ಟೆಂಟ್ ವಿಷಯಗಳಿಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೆ